ನಾವು ನಮ್ಮ ಸಂಘಟನೆಯಿಂದ ಕಳೆದ ಡಿಸೆಂಬರ್ನಲ್ಲಿ ಪಟ್ನಾ ಟೋಲ್ ಗೇಟ್ನಿಂದ ಬನ್ನಳ್ಳಿ ಕ್ರಾಸ್ ವರೆಗೆ ಸುಮಾರು 6 ಕಿಲೋಮೀಟರ್ ರಸ್ತೆ, ಒಂದು 5 ಕಿಲೋಮೀಟರ್ ಒಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ, ಇನ್ನೊಂದು 1 ಕಿಲೋಮೀಟರ್ ಇದೆ. ಇದರ ಬಗ್ಗೆ ನಾವು ಲೋಕೋಪಯೋಗಿ ಇಲಾಖೆ ಅಲ್ಲಿ ನಡೆದಿರ್ತಕ್ಕಂಥ ಕಳಪೆ ಕಾಮಗಾರಿ ಹಾಗೂ ಒಬ್ಬ ನಿಂಬರ್ಗ ಗ್ರಾಮದ ಯುವಕ ತೀರ್ಕೊಂಡಿದ್ದಾನೆ. 1 ಕಿಲೋಮೀಟರ್ ವರ್ಕ್ ಏನಿದೆ ಅದು ಯಾರೋ ಲಾವಟಿ ಅಂತ ಅವ್ರ ಕಾಂಟ್ರಾಕ್ಟರ್. ಅವ್ರು ಯಾವುದೇ ಒಂದು ಸುರಕ್ಷಾ ಚಕ್ರಗಳೇನಪ್ಪಾ ಅಂತಂದ್ರೆ ರೋಡ್ ಆಗ್ಬೇಕಾದ್ರೆ ಎಲ್ಲಿ ಕೆದರ್ಬೇಕು, ಏನ್ ಮಾಡ್ಬೇಕು, ಅವು ಯಾವ ಹಚ್ಚಲಾರದಕ್ಕಾಗಿ ಇವತ್ತು 21 ವರ್ಷದ ಯುವಕ ನಿಂಬರ್ಗ ಗ್ರಾಮದ್ದು ಆ ಯುವಕ ಏನಪ್ಪಾ ಅಂತಂದ್ರೆ ಒಂದು ಆ ರಸ್ತೆಯಲ್ಲಿ ಬಿದ್ದು, ಆ ಗುಂಡಿಯಲ್ಲಿ ಬಿದ್ದು ಇವತ್ತು ತೀರ್ಕೊಂಡಿದ್ದಾನೆ. ಅದು ಒಂದು. ಎರಡನೇದೇನಪ್ಪಾ ಅಂತಂದ್ರೆ 5 ಕಿಲೋಮೀಟರ್ ವರ್ಕ್ ಇದೆ, ಅದು ಯಾರೋ ಬಳ್ಳೂರಿಗೆ ಅಂತ ಯಾರೋ ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರೇನಪ್ಪಾ ಅಂತಂದ್ರೆ ಈ ಒಂದು ರೋಡ್ ಮಾಡಿದ್ದಾರೆ, ಫುಲ್ ಏನಪ್ಪಾ ಅಂತ ಕಿತ್ಕೊಂಡು ಹೋಗಿತ್ತದು. ಅದ್ರ ಭಾವಚಿತ್ರ ತೆಗೆದಿ ಇವತ್ತು ದಿವಸ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಅರ್ಜಿ ಕೊಟ್ಟಿದ್ದು. ಆಗ ಅಲ್ಲಿರ್ತಕ್ಕಂಥ AWE ನಾವು ಕೊಟ್ಟ 6 ತಿಂಗಳಾದ್ರೂ ಇಲ್ಲಿವರೆಗೆ ಯಾವುದೇ ನಮ್ಮ ಕರೆಗಳನ್ನು ಸ್ವೀಕಾರ ಮಾಡದೆ, ನಮಗನ್ನ ಸ್ಪಂದಿಸದೆ ನಮ್ಮ ದೂರಿಗೆ. ಅದಾದ್ಮೇಲೆ ಇಲ್ಲಿಂದ ಮೇಲಾಧಿಕಾರಿಗಳು 4 ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಮ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅಥವಾ ಚೀಫ್ ಇಂಜಿನಿಯರ್ ಅವರು ಎಲ್ಲರಿಂದ 4 ಲೆಟರ್ ಕೊಟ್ಟು ಅವ್ರಿಗೆ ಏನಪ್ಪಾ ಅಂತ ಇಂತಿಂತ ಸಂಘಟನೆಗಳು ಕಂಪ್ಲೇಂಟ್ ಮಾಡಿದರೆ ಇವ್ರದ್ದು ಏನಿದೆ ನೋಡಿ ಏನಪ್ಪಾ ಅಂತ ಇವ್ರ ಜೊತೆಗೆ ಹೋಗಿ ಜಂಟಿಯಾಗಿ ಗುಣ ಪರೀಕ್ಷೆ ಮಾಡಿಸಿ ಏನಪ್ಪಾ ಅಂತ ರಿಪೋರ್ಟ್ ಕೊಡ್ರಿ ಅಂತೇಳಿ ಲಕ್ಷ್ಮೀಕಾಂತ್ ಪಾಟೀಲ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಹೇಳಿದ್ರು. ಆದ್ರೆ ಆ ಅಧಿಕಾರಿ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಆ ಕಾಮಗಾರಿ ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಅಂತ ಕಳಪೆ ಮಾಡಿದ್ ಮ್ಯಾಗೆಲ್ಲ ಪಾಲಿಸ್ ಮಾಡಿ ಮ್ಯಾಗ ಒಂದು ಲೇಯರ್ ಎಳೆದಿ ಅದಕ್ಕೆಲ್ಲ ಅದ್ರ ಪಟ್ಟಿ ಎಲ್ಲ ಪೇಂಟ್ ಗಿಂಟ್ ಎಲ್ಲ ಹೊಡೆದು ಇವತ್ತು ದಿವಸ ಬಿಲ್ಲಿಗೆ ಕಳಿಸಿದ್ದಾರೆ ಡಿವಿಷನ್. ಅದನ್ನು ಖಂಡಿಸಿ ಇವತ್ತಿನ ದಿವಸ ಯಾವಾಗೇನಪ್ಪ ಮೇಲಾಧಿಕಾರಿ ಮಾತು ಇವತ್ತಿನ ದಿವಸ ಕೇಳೋದಂದ್ರೆ ನಮ್ಮಂತ ಹೋರಾಟಗಾರರ ಮಾತು ಹೆಂಗೆ ಕೇಳ್ತಾರ ಅವರು. ಇವತ್ತು ಅವ್ರ ಮೇಲಾಧಿಕಾರಿಗಳು ಇವತ್ತು ರಾಹುಲ್ ಕಾಂಬ್ಳೆ ಅವರು ಇದ್ದಾರೆ, ಅಮೀನ್ ಮುಕ್ತಾರ್ ಇದ್ದಾರೆ, ಈ ಚೀಫ್ ಇಂಜಿನಿಯರ್ ಇದ್ದಾರೆ. ಇವ್ರು ಕೊಟ್ಟಂತ ಲೆಟರ್ ಏನಪ್ಪಾ ಅಂತ 4 ಲೆಟರ್ ಏನಪ್ಪಾ ಅಂತಂದ್ರೆ ಅವ್ರು ಆಫೀಸಿಂದ ಅವ್ರಿಗೆ ಕಳಿಸಿದ್ರು ಯಾವುದೇ ಒಂದು ಲೆಟರ್ ಏನಪ್ಪಾ ಅಂತಂದ್ರೆ ಆ ಅಧಿಕಾರಿ ಸ್ಪಂದಿಸಿಲ್ಲ. ನಂಗೆ ನೋಡ ಇದು ಯಾಕೆ ಅನುಮಾನ ಮೂಡ್ತಾ ಇದೆ ಅಂದ್ರ ಇವತ್ತು 6 ತಿಂಗಳಾಯ್ತು ಕೊಟ್ಟರು ಇವ್ರು ಮಾಡಲಪ್ಪ ಅಂತ ಈ ಅಧಿಕಾರಿ ಇದರಲ್ಲಿ ಶಾಮೀಲಾರ ಏನಾದ್ರೂ ಅದರ ಪಾರ್ಟ್ನರ್ ಅದನು ಅಂತ ಒಂದು ಸಂಶಯ. ಅದಕ್ಕೆ ತಕ್ಷಣವೇ ಅಂತ ಅಧಿಕಾರಿ ಶಿಸ್ತ ಕ್ರಮ ಕೈಗೊಳ್ಳಬೇಕು, ಅಮಾನತು ಮಾಡಬೇಕು, ಹಾಗೂ ಈ ಏನಪ್ಪಾ ಅಂತ ಬಿಲ್ ತಡೆ ಹಿಡಿಬೇಕು. ಥರ್ಡ್ ಪಾರ್ಟಿಯಿಂದ ಇನ್ಸ್ಪೆಕ್ಷನ್ ಆಗಬೇಕು. ಇನ್ಸ್ಪೆಕ್ಷನ್ ಆಗಿ ಏನಪ್ಪಾ ಅಂತಂದ್ರೆ ಈ ಯಾವ ಕಳಪೆ ಕಾಮಗಾರಿ ಮಾಡಿದ ಅಂತದನ್ನಪ್ಪ ಕೈ ಬಿಟ್ಟು ಏನಪ್ಪಾ ಅಂತಂದ್ರೆ ಒಂದ್ 4 ದಿವಸ 1 ವಾರ ಟೈಮ್ ಕೊಡ್ತೀವಿ ನಾವು ಇವ್ರಿಗೆ. ಒಂದ್ ವೇಳೆ ಮಾಡಿದ್ರೆ ನಿರಂತರವಾದ ಸತ್ಯಾಗ್ರಹ ಏನಪ್ಪಾ ಅಂತ ಈ ಕಚೇರಿ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂದೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ಪಟ್ನಾ ಕ್ರಾಸ್ನಿಂದ ಬೊಮ್ಮನಹಳ್ಳಿವರೆಗೂ ಇವತ್ತೇನು ರಸ್ತೆ ಕಾಮಗಾರಿ ನಡೀತಾ ಇದೆ. ಸಂಪೂರ್ಣವಾಗಿ ಇವತ್ತು ಕಾಮಗಾರಿ ಏನಪ್ಪಾ ಅಂದ್ರೆ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ. ಅದರಲ್ಲಿ ಸುಮಾರು ಒಂದು 3 ತಿಂಗಳ ಹಿಂದುಗಡೆ ಒಂದು ವ್ಯಕ್ತಿ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಕಾಲೇಜ್ ಹೋಗುವಂತ ವ್ಯಕ್ತಿ ಅದೇ ರಸ್ತೆ ಮಾರ್ಗದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿರುವುದನ್ನು ಕೂಡ ನೀವು ಮಾಧ್ಯಮದ ಮುಖಾಂತರ ಗೊತ್ತಿರುವಂತ ವಿಷಯ. ಆದ್ರೆ ಇವತ್ತು ನಾವು ಏನ್ ಹೇಳಕ್ ಇಷ್ಟಪಡ್ತೀವಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ಪದೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಪದೇ ಇವತ್ತು ಬಿಲ್ಡಿಂಗ್ ಬೀಳ್ಬೋದು. ಇವತ್ತು ಬೇರೆ ಒಂದು ಕಾರಣಾಂತರಗಳಿಂದ ಏನಪ್ಪಾ ಅಂದ್ರೆ ಇವತ್ತು ಸಂಪೂರ್ಣವಾಗಿ ಇವತ್ತು PWD ಇಲಾಖೆಯಲ್ಲಿ ಇವತ್ತು ಕಳಪೆ ಕಾಮಗಾರಿ ಯಾಕೆ ಆಗ್ತಾ ಇದೆ ಅಂತ ನಮಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಆದ ಕಾರಣ ಇವತ್ತು ಒಂದು ಕಲಬುರಗಿಯಲ್ಲಿ PWD ಇಲಾಖೆಯಲ್ಲಿ ಇವತ್ತು ಗುಂಡಾಗಳಿಗೆ, ರೌಡಿಗಳಿಗೆ, ಇವತ್ತು ರಾಜಕಾರಣಿಗಳಿಗೆ ಇವತ್ತು ಟೆಂಡರ್ ಕೊಡುವಂತ ಕೆಲಸ ಇಲ್ಲಿ ಅಧಿಕಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಪ್ರಾಮಾಣಿಕ ಇರ್ತಕ್ಕಂಥ ಅಧಿಕಾರಿಗಳು ಆ ಸ್ಥಳದಲ್ಲಿ ಏನ್ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅಲ್ಲಿ ಹೋಗಿ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಅಲ್ಲಿಯ ರೌಡಿಗಳು, ಆ ಪುಂಡ ರೌಡಿಗಳು ಅಥವಾ ರಾಜಕಾರಣಿಗಳು ಏನಪ್ಪಾ ಅಂದ್ರ ನಮ್ಮಂತವ್ರಿಗೆ ಏನಪ್ಪಾ ಅಂದ್ರ ಒಂದು ಹೋರಾಟಗಾರಿಗೆ ಏನಪ್ಪಾ ಅಂಜಿಸುವಂತ ಕೆಲಸ ಮಾಡುದು, ನಮ್ಗೆ ಯಾರಿಗಾದ್ರೂ ಏನಪ್ಪಾ ಅಂದ್ರೆ ಬೇಕಾದ ಸಂಬಂಧಪಟ್ಟವ್ರ ಹೇಳಿಸುವಂತ ಕೆಲಸ ಇವತ್ತು ಕಲಬುರಗಿಯಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಇವತ್ತು ಲಕ್ಷ್ಮೀಕಾಂತ್ ಬೀರಾದರ್ AWE ಅಫ್ಜಲ್ಪುರ್ ಇವ ನಾಲ್ಕು ಅಧಿಕಾರಿ, ಇವನಿಗೆ ಸಂಬಂಧಪಟ್ಟ ಅಮೀನ್ ಮುಕ್ತಾರ್ ಅಧಿಕಾರಿಗಳು ಏನಪ್ಪಾ ಅಂದ್ರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. 6 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಅರ್ಜಿ ಕೊಟ್ಟಂತ ಸಂಘಟನೆ ಅಧ್ಯಕ್ಷರ ಜೊತೆ ಹೋಗಿ ಆ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ಪರಿವೀಕ್ಷಣೆ ಮಾಡಿ ಕೇಸ್ ಏನಪ್ಪಾ ಅಂದ್ರೆ ವರದಿ ಕೂಡ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ AWE ಅಧಿಕಾರಿಗಳು ಯಾವ ತರ ಇದಾರೆ ಅಂತಂದ್ರೆ ನಾನು ಸಂಬಂಧಪಟ್ಟ ಅಧಿಕಾರಿಗೆ ನಾನು ದುಡ್ಡು ಕೊಡ್ತೀನಿ, ನಾ ಯಾಕೆ ಹೋಗ್ಲಿ ಅನ್ನೋಕ್ಕಂತ ದಿಮಾಕು ಇಲ್ಲಿ ಅಧಿಕಾರಿ ಇದೆ. ಕೂಡಲೇ ಏನಪ್ಪಾ ಅಂದ್ರೆ 1 ವಾರದೊಳಗೆ ಆ ಲಕ್ಷ್ಮೀಕಾಂತ್ ಬೀರಾದರ್ ಅಮಾನತು ಮಾಡದಿದ್ದರೆ ಅರಬತ್ತಲೆಯಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ಲೋಕೋಪಯೋಗಿ ಇಲಾಖೆ ಬಚಾವ್ ಇಲ್ಲಿ ಅಧಿಕಾರಿಗಳು ಹಠವಂತ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಈ ಕಚೇರಿ ಮುಂದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಲ್ಲಪ್ಪಾ ಅಂತಂದ್ರೆ ನಾವು ಅದಕ್ಕೂ ಮಳಿದೇ ಇದ್ರೆ ನಾವಿವತ್ತು ಮುಂದೆ ಬರ್ತಕ್ಕಂತ ನಮ್ಮ ಕಲಬುರಗಿ ಮುಖ್ಯಮಂತ್ರಿ ಆಗಿರ್ಬೋದು, ದೊಡ್ಡ ಅಧಿಕಾರಿಗಳು ಬಂದ್ರೆ ನಾವು ಇವತ್ತೇನಪ್ಪಾ ಅಂದ್ರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಇವತ್ತು ಕಲಬುರಗಿಯಲ್ಲಿ ನಡೀತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನು ಓಡಿಸುವಂತ ಕೆಲಸ ಮಾಡ್ತೀವಿ.
ಕಳಪೆ ಕಾಮಗಾರಿ ಏನಪ್ಪ ನಿಲ್ಲಿಸುವಂತ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಹೆಸರು ಸಂದೀಪ್ ಬಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.